ಪ್ರಿಯ ಕೇಳುಗರೆ, ತುಲಾಭಾರಕ್ಕೊಂದು ತುಳಸಿ ದಳ ಕಥಾ ಸಂಕಲನದ ಪಾಡ್ಕ್ಯಾಸ್ಟ್ ಸಂಚಿಕೆಗಳನ್ನು ನೀವು ಮೊದಲಿಂದಲೂ ಪ್ರೋತ್ಸಾಹಿಸುತ್ತಾ ತೋರಿದ ಅಭಿಮಾನ, ಆಸಕ್ತಿ ನಮಗೆ ಪ್ರೇರಣೆಯಾಗಿ ಸಂಕಲನದ ಕಡೆಯ ಸಂಚಿಕೆವರೆಗೂ ಕರೆದು ತಂದಿದೆ. ನಿಮ್ಮ ಅಭಿಮಾನ, ಪ್ರೋತ್ಸಾಹಕ್ಕೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಸಂಕಲನದ ಕೊನೆಯ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ನಮ್ಮ ಬದುಕಿನಲ್ಲಿ ಬರುವ ಅನೇಕ ವ್ಯಕ್ತಿಗಳ ನಡತೆ, ಸ್ವಭಾವ, ವ್ಯಕ್ತಿತ್ವಗಳಿಂದ ತಿಳಿದೋ ತಿಳಿಯದೆಯೋ ಪ್ರಭಾವಿತರಾಗುವುದು ಬಹಳ ಸಹಜ. ಆದರೆ ಅದು ಕೇವಲ ಕಾರ್ಯಸಿದ್ಧಿಗಾಗಿ ಮಾಡಿ ನಮ್ಮತನವನ್ನು ತೊರೆದು ಬೇರೆಯವರನ್ನು ಓಲೈಸಲೋ ಅಥವಾ ಅನುಕರಣಿಸಲೋ ಮಾಡಿದಾಗ ಅದರಿಂದಾಗುವ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹೀಗೊಂದು ಸನ್ನಿವೇಶದಲ್ಲಿ ಸಿಲುಕಿರುವ ನಮ್ಮ ಕಥಾನಾಯಕಿ ತನ್ನ ಬದುಕನ್ನೇ ಬದಲಾಯಿಸಬಲ್ಲ ಒಂದು ಪರಿಸ್ಥಿತಿಯನ್ನು ವಿಶ್ಲೇಷಿಸುವ ಕಥೆ ಈ ಸಂಚಿಕೆಯ ಪ್ರಸ್ತುತಿ. ಎಂದಿನಂತೆ ಕಥೆಯನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಲು ಮರೆಯದಿರಿ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಮುಂದುವರೆಸಿ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಂದು ಕೋರುತ್ತಾ ಇದೀಗ ಕೇಳೋಣ ಕಥಾ ಸಂಕಲನದ ಕೊನೆಯ ಕಥೆ, ನಾನೇ ಆದೆ. ಕತೆ ನಾನೇ ಆದೆ. ರಚನೆ ಸುಮಧ್ವ. ಧ್ವನಿ ಮಂಜುಳಾ. ನಾನು ಹೊಸ ವಿಭಾಗಕ್ಕೆ ವರ್ಗಾವಣೆಯಾಗಿ ಬಂದ ಮೇಲೆ ಮೊದಲು ನನ್ನನ್ನು ಸ್ವಾಗತಿಸಿದ್ದೇ ಸರೋಜಿನಿ. ಹಾಯ್, ನೀವೇನಾ ನಿರ್ಮಲಾ? ಇಲ್ಲಿಗೆ ಇಂದಿನಿಂದ ಹೊಸದಾಗಿ ಕೆಲಸಕ್ಕೆ ವರ್ಗವಾಗಿ ಬರ್ತಿರೋರು ಅಂತ ಮಾತಾಡಿಸಿದ್ಲು. ಯಾವುದೇ ಸಂಕೋಚ ಪಡೆದಂತೆ ನನ್ನನ್ನು ಅವರೆಲ್ಲರೊಳಗೆ ಸರೋಜಿನಿ ಒಂದಾಗಿಸಿದ್ಲು. ಆ ಹೊಸ ಕೆಲಸಗಳಲ್ಲಿ ದಿನಗಳು ಬಹಳ ಸೊಗಸಾಗಿ ಸಾಗ್ತಿತ್ತು. ಕೆಲಸದ ಬದಲಾವಣೆ, ಹೊಸ ಜನಗಳ ಪರಿಚಯ. ಇಲ್ಲೇ ನನಗೆ ಈ ಸರೋಜಿನಿ ರೋಜಿ ಆತ್ಮೀಯ ಗೆಳತಿಯಾಗಿದ್ದು. ಅವಳ ಸಂಪೂರ್ಣ ಹೆಸರು ಸರೋಜಿನಿ ದೇವಿ. ಅವಳನ್ನು ಎಲ್ಲರೂ ರೋಜಿ ಅನ್ನುತ್ತಿದ್ದರು. ರೋಜಿ ನನಗಿಂತ ಸುಮಾರು 10 ವರ್ಷವಾದರೂ ದೊಡ್ಡವಳಿರಬಹುದು. ಅವಳ ಗೆಳೆಯ ಅವಳನ್ನು ಸರೆಯೂ ಅಂತ ಮುದ್ದಾಗಿ ಕರೀತಿದ್ದಂತೆ. ಅವಳ ಪ್ರೇಮಿ ಇವಳ ಪ್ರೇಮದಲ್ಲಿ ಮುಳುಗಿದವನು ಜೀವನದಲ್ಲೂ ಮುಳುಗದಂತೆ. ಅವಳಿಗಾಗದವರು ಹಾಸ್ಯವೋ ಅಪಹಾಸ್ಯವೋ. ಶ್ರೀರಾಮ ಸರಿಯೂ ನದಿಯಲ್ಲಿ ಮುಳುಗಿ ಅಂತ್ಯನಾದಂತೆ ಪಾಪ ಅವನು ಇವಳು ಪ್ರೇಮಿ ಅಂತಿದ್ರಂತೆ. ಅದಾದ ಮೇಲೆ ಸರು ಎಂದು ಕರೆಯುವವರ ಮೇಲೆ ಈ ಸರೋಜಿನಿ ದೇವಿ ಹರಿಹಾಯತೊಡಗಿದಾಗ ಸರು ಮರೆಯಾಗಿ ದೇವಿ ಉಳ್ಕೊಂಡ್ಳು. ಅನೇಕರು ಬರಿದೇ ದೇವಿ ಅಂತ ಕರೀತಿದ್ರು. ಅವಳ ವಿವೇಚನಾರಹಿತ ಅಪಹಾಸ್ಯ ತಡೆಯಲಾರದೆ ದೇವಿ ಎಂದೂ ಕರೆಯುತ್ತಿದ್ರು. ಹಾಗೆ ಮೇರಿ ಅನ್ನೋ ನನ್ನ ಸಹೋದ್ಯೋಗಿ ಅವಳನ್ನು ದೇವಿ ಅಂತ ಹೇಳ್ತಿದ್ದನ್ನು ಕೇಳಿದ್ದ ಸರೋಜಿನಿ ಅವಳನ್ನು ಮಾರಿ ಬಾಯಿಲಿ ಅಂತ ಕರೆದಿದ್ಲು. ಅದಕ್ಕೆ ಸರೋಜಿನಿ ವಿರೋಧಿ ಬಣದ ಸಹೋದ್ಯೋಗಿಗಳು ಕನ್ನಡ ಬರದ ಮೇರಿಗೆ ದೇವಿ ಕರೆದ ಹೆಸರಿನ ಅರ್ಥ ತಿಳಿಸಿ ಮೇಲಧಿಕಾರಿಗೆ ದೂರು ಕೊಡುವಂತೆ ಹುರಿದುಂಬಿಸಿ ದೂರು ಕೊಡಿಸಿದ್ರು. ಮೇಲಧಿಕಾರಿಗೂ ಸರೋಜಿನಿಯನ್ನು ಬೈಯುವ ಅವಕಾಶ ದೊರಕಿದ್ದಕ್ಕೆ ಸಂತೋಷ ಆಗಿತ್ತು. ಇನ್ನೇನು ಅವಳನ್ನು ಕರೆದು ಚೆನ್ನಾಗಿ ಚೀಮಾರಿ ಹಾಕಬೇಕು ಅಂದ್ಕೊಂಡಿರೋವಾಗಲೇ ಅವರು ಕರೆಯೋ ಮೊದಲೇ ಸರೋಜಿನಿಯೇ ಮೇರಿ ಮೇಲೆ ದೊಡ್ಡದೊಂದು ದೂರು ಪಟ್ಟಿ ತಯಾರು ಮಾಡಿ, ನನ್ನನ್ನು ದೆವ್ವೆ ಅಂತಾಳೆ ಸರ್, ಹಾಗಂದರೆ ಡೆವಿಲ್ಲು ಅಂತ ಅರ್ಥ. ನಾನು ಅವಳ ಹೆಸರನ್ನ ಇಂಗ್ಲೀಷ್ನಲ್ಲಿ ಓದುವಾಗ ಅದು ಅವ್ರಿಗೆ ಹಾಕಿ ಕೇಳಿಸಿದೆ, ನೀವೇ ನೋಡಿ ಅಂತ ಪರಭಾಷಾ ಬಾಸನ್ನು ಕನ್ನಡ ಬರದೇ ಇದ್ದಿದ್ದರಿಂದ ರೋಜಿ ಇಕ್ಕಟ್ಟಿಗೆ ಸಿಲುಕಿಸಿದ್ಲು. ಅದಲ್ಲದೆ ಇನ್ನೊಂದು ಸತಿ ಯಾರು ಅವಳ ತಂಟೆಗೆ ಹೋಗಬಾರ್ದು. ಹಾಗೆ ಪರಭಾಷಾ ಬಾಸು ಮೇರಿ ಎಲ್ಲರನ್ನು ಚೆನ್ನಾಗೇ ದಬಾಯಿಸಿದ್ಲು. ಈ ಪ್ರಸಂಗ ನಡೆದ ಮೇಲೆ ಸರೋಜಿನಿ ದೇವಿಗೆ ರೋಜಿ ಅನ್ನೋ ಹೆಸರೇ ಖಾಯಮಾಯಿತು. ತುಂಬ ನೀಟಾಗಿ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಸರೋಜಿನಿ ಯಾರೇ ಆಗಲಿ ಯಾವುದೇ ಸಮಯದಲ್ಲಾಗಲಿ ಮಾತಲ್ಲೇ ಗೆದ್ದು ಕಾರ್ಯ ಸಾಧಿಸ್ತಿದ್ದ ರೋಜಿ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ಲು. ಪರಭಾಷಾ ಭಾಷೆಗಳೇ ಹೆಚ್ಚಾಗಿದ್ದ ನಮ್ಮ ಕಚೇರಿಯಲ್ಲಿ ನಮಗೆಲ್ಲ ರೋಜಿ ಗುರಾಣಿ ಅಂತಿದ್ಲು. ಅವಳು ಸುಂದರವಾಗಿದ್ಲು,
ವಯಸ್ಸಿಗಿಂತ ಕಿರಿಯಳು ಅನ್ನಿಸ್ತಾ ಇದ್ಲು. ಆದರೆ ಮದುವೆ ಆಗಿರಲಿಲ್ಲ. ನಾನು ಅವಳ ಬೆಂಬಲದಿಂದ ಬಾಸ್ಗಳ ದಾಳಿಯಿಂದ ತಪ್ಪಿಸ್ಕೊಂಡಿದ್ದೆ. ಅವಳಿಂದ ನಾನೆಷ್ಟು ಪ್ರಭಾವಿತಲಾಗಿದ್ದೆ ಅಂದರೆ, ಅವಳು ತಪ್ಪು ಮಾಡಿದ್ರು ಎಲ್ಲರೂ ದಬಾಯಿಸಿ ನಾನೇ ಸರಿ ಅಂತ ವಾದಿಸಿದ್ರು. ನಾನು ರೋಜಿಗೆ ಬೆಂಬಲ ಸೂಚಿಸ್ತಿದ್ದೆ. ಅವಳ ಅಭಿಪ್ರಾಯಗಳನ್ನು ನನ್ನ ಸ್ವಂತದ್ದು ಅನ್ನೋ ಮಟ್ಟಕ್ಕೆ ಪಾಲಿಸ್ತಾ ಇದ್ದೆ. ಹೀಗೆ ಮಾಡಿದಾಗ ಅನೇಕ ವೇಳೆ ಪೇಚಿಗೆ ಸಿಕ್ಕೊಳ್ತಿದ್ದೆ. ಅವಳಾದರೆ ತಾನು ಆಡಿದ ಮಾತನ್ನು ದಬಾಯಿಸಿ ಸಾಧಿಸ್ಕೊಳ್ತಿದ್ಲು. ನನಗೆ ಆ ಶಕ್ತಿ ಚಾತುರ್ಯ ಎರಡೂ ಇರಲಿಲ್ಲ. ಅದೇನೋ ಅವಳಿಗೆ ನನ್ನ ಮೇಲೆ ಅಭಿಮಾನವೋ ನಾನೇ ಅವಳಿಗೆ ಸೋತಿದ್ನೋ ನಮ್ಮಿಬ್ಬರ ಗೆಳೆತನ ಗಾಢವಾಗ್ತಾ ಹೋಯಿತು. ಹಾಗೆ ನನ್ನ ಅವಲಂಬನೆ ಅವಳ ಮೇಲೆ ಹೆಚ್ಚಾಗ್ತಾ ಹೋಯಿತು. ಇದು ಮನೆಯವರೆಗೂ ಬರಲು ಹೆಚ್ಚು ತಡವಾಗಲಿಲ್ಲ. ಕೆಲವು ಸಲ ರೋಜಿ ಕಚೇರಿಯಿಂದ ನೇರ ನಮ್ಮನೆಗೇ ಬರ್ತಿದ್ಲು. ಸ್ವಲ್ಪ ಹರಟೆ, ಮಾತು, ತಿಂಡಿ, ಮಕ್ಕಳೊಂದಿಗೆ ಆಟ ಎಲ್ಲ ಇರ್ತಿತ್ತು. ಮಿತಭಾಷಿ ಮತ್ತು ಸೌಮ್ಯ ಸ್ವಭಾವದ ನನ್ನವರು ಮಾತ್ರ ಅವಳೆಷ್ಟೇ ಮಾತಾಡಿದ್ರು, ಹಾಸ್ಯ ಮಾಡಿದ್ರು ಮುಗುಳ್ನಗೆ ಇಲ್ಲವೇ ಮೌನದಲ್ಲೇ ಇರ್ತಿದ್ರು. ಅನೇಕ ಬಾರಿ ಅವರನ್ನು ಅವರೆದುರಲ್ಲೇ ಸಿಕ್ಕಾಪಟ್ಟೆ ಹೊಗಳ್ತಾ, ಹಾಗೆ ಅವರ ಮೌನ ಮತ್ತು ನಗುವನ್ನು ಹಾಸ್ಯ ಮಾಡ್ತಾ, ನೀವು ಹೀಗಿದ್ರೆ ಹೇಗೆ, ನಿಮ್ಮಲ್ಲಿರೋ ಪ್ರತಿಭೆಗೆ ನೀವು ಮಾಡ್ತಿರೋ ಕೆಲಸ ಏನೇನೂ ಹೊಂದಲ್ಲ, ಅಮೆರಿಕಾದಲ್ಲಿರಬೇಕಾಗಿದ್ದೋರು ನೀವು ಅಂತೆಲ್ಲ ಹೇಳಿ ಗೌಜಿ ಮಾಡಿ ಹೋಗ್ತಿದ್ಲು. ನಾನು ಅದೆಲ್ಲ ಕೇಳಿದಾಗ, ಹೌದು, ಇವರ ಪ್ರತಿಭೆಗೆ ಇನ್ನೂ ಚೆನ್ನಾಗಿರಬೇಕಾಗಿತ್ತು, ಇಲ್ಲಿ ಪ್ರತಿಭೆಗೆ ಪುರಸ್ಕಾರ ಇಲ್ಲ ಅಂತ ಮನಸ್ಸು ಕೆಡಿಸ್ಕೊಳ್ತಾ ಇದ್ದೆ. ನನ್ನವರು ಮಾತ್ರ ಎಂದಿನಂತೆ ಮಾಮೂಲಾಗಿ ಅವಳ ಒಂದೂ ಮಾತಿಗೆ ಕಿವಿಗೊಡದೆ ಸಹಜವಾಗಿರ್ತಿದ್ರು. ದಿನ ಕಳೆದಂತೆ ಅವಳ ಮಾತುಗಳನ್ನು ಮನೆಯಲ್ಲೂ ಹೇಳಿ ಆ ಅಭಿಪ್ರಾಯನೇ ಸರಿ ಅನ್ನೋ ಮಟ್ಟಕ್ಕೆ ನಾನು ತಲುಪಿದೆ. ಕೆಲವೊಮ್ಮೆ ನನ್ನವರು ನನ್ನ ಮಾತುಗಳಿಗೆ ನಗೆಯಾಡಿ ಸುಮ್ಮನಾಗ್ತಿದ್ರು. ಕೆಲವೊಮ್ಮೆ ಅದು ನಿನ್ನ ಗೆಳತಿ ಅಭಿಪ್ರಾಯ, ನಿಂದಲ್ಲ, ಸುಮ್ಮನಿರು, ಅದರ ಪ್ರಭಾವ ನಿನ್ನ ಮೇಲೆ ಅತಿಯಾಯಿತು ಅಂತ ಹಾಸ್ಯ ಮಾಡ್ತಿದ್ರು. ಬರ್ತಾ ನನ್ನವರು ಹಾಗೆ ಹೇಳೋದನ್ನು, ನನ್ನನ್ನು ತಿದ್ದೋದನ್ನು ಕೂಡ ನಿಲ್ಲಿಸಿದ್ರು. ಒಮ್ಮೆ ಮನೆಯಲ್ಲಿ ಎಲ್ಲರೂ LTC ಹೋಗೋ ಯೋಚನೆ ಮಾಡಿದ್ವಿ. ನಾನು ಡೆಲ್ಲಿಗೆ ಹೋಗೋಣ ಅಂದಿದ್ದಕ್ಕೆ ನನ್ನವರು ಮಕ್ಕಳಿನ್ನೂ ಚಿಕ್ಕವರು, ಅದಕ್ಕೆ ಹತ್ತಿರನೇ ಯಾವುದಾದ್ರೂ ಸ್ಥಳಕ್ಕೆ ಹೋಗೋಣ ಅಂತ ನನ್ನ ಆಸೆನ ತಳ್ಳಿ ಹಾಕಿದ್ರು. ನಾನು ಆಸೆ ಕೈಗೂಡದ ಕೋಪಕ್ಕೆ, ರೋಜಿ ಹೇಳೋದೇ ಸರಿ, ನೀವು ಯಾವುದ್ರಲ್ಲೂ ಮುನ್ನುಗ್ಗುವ ಛಲ ಇಲ್ಲ ಅಂತ ಪ್ರವಾಸನ್ನೇ ರದ್ದುಗೊಳಿಸಿ ಮುನಿಸ್ಕೊಂಡು ಕೂತ್ಕೊಂಡೆ. ನನ್ನವರೊಂದಿಗೆ ಮಾತಾಡುವುದನ್ನು ತುಂಬ ಕಡಿಮೆ ಮಾಡಿದೆ. ಈ ಪರಿಣಾಮ ಮಕ್ಕಳ ಮೇಲೂ ಆಗಿತ್ತು. ಆ ಸಂದರ್ಭದಲ್ಲಿ ರೋಜಿ ನಮ್ಮ ಮನೆಗೆ 2-3 ಬಾರಿ ಬಂದಿದ್ಲು. ಈ ನಡುವೆ ನಮ್ಮ ಕಚೇರಿಲಿ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಬೇರೆ ಬೇರೆ ವಿಭಾಗಕ್ಕೆ ಒಂದೊಂದು ವಾರ ಮಾಡೋದು ಅಂತ ನಿರ್ಧರಿಸಿದ್ರು. ನಮ್ಮ ವಿಭಾಗಕ್ಕೆ ನಾನೇ ಮುಖ್ಯಸ್ಥಳಾದ್ರಿಂದ ಕಂಪನಿಯ ಇಂಜಿನಿಯರ್ ಮೊದಲು ನನಗೇ ಹೇಳಿಕೊಟ್ಟು ನಾನು ಬೇರೆಯವರಿಗೆ ತರಬೇತಿ ಕೊಡುವಂತೆ ಮಾಡಿದ್ರು. ಹೀಗಾಗಿ ಆ ಇಂಜಿನಿಯರ್ ಮತ್ತು ನಾನು ಬೆಳಗಿನಿಂದ ಸಂಜೆಯವರೆಗೆ ಒಟ್ಟಿಗೆ ಇರಬೇಕಾಗ್ತಿತ್ತು. ತರಬೇತಿ ವಿಷಯಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಬೇಕಾಗಿ ಬರ್ತಿತ್ತು. ನಾನು ಆ ತರಬೇತಿಲಿ ಎಷ್ಟು ಮುಳುಗಿದ್ದೆ ಅಂದರೆ, ಕಂಪ್ಯೂಟ್ರ್ ಎದುರಿಗೆ ಮಧ್ಯಾಹ್ನದ ಊಟ ಕೂಡ ಬೇಗ ಮಾಡಿ ಮುಗಿಸ್ತಿದ್ದೆ. ಹೀಗಾಗಿ ಕೆಲವು ದಿನ ರೋಜಿನ ನಾನು ಮಾತಾಡ್ಸೋಕ್ಕೆ ಆಗಲಿಲ್ಲ. ಅದೇಕೋ ತರಬೇತಿಯಲ್ಲಿ ಅವಳು ಆಸಕ್ತಿ ತೋರಿಸಲಿಲ್ಲ. ತರಬೇತಿಯ ಸಮಯದಲ್ಲಿ ಅವಳು ಎಲ್ರಿಗಿಂತ ಮೊದಲೇ ಹೊರಟು ಹೋಗ್ತಿದ್ಲು. ನಾನು ಮತ್ತು ನನ್ನನ್ನು ತರಬೇತು ಮಾಡುತ್ತಿದ್ದ ಇಂಜಿನಿಯರ್ ಒಟ್ಟಿಗೆ ಕುಳಿತು ಮಾತಾಡ್ತಾ ಇರುವಾಗ ಸಾರ್ವಜನಿಕರಿಗಾಗಿ ಇದ್ದ ಆಸನದಲ್ಲಿ ನನ್ನ ಪತಿ ಕುಳಿತಿರೋದನ್ನು ಕಂಡೆ. ಅವರು ನಮ್ಮನ್ನೇ ಗಮನಿಸ್ತಿದ್ದಾರೆ ಅನ್ನಿಸ್ತಿತ್ತು. ನನಗೆ ಆಶ್ಚರ್ಯ ಆಯಿತು. ಈ ಹೊತ್ತಿನಲ್ಲಿ ಇವರು ಇಲ್ಲೇನು ಮಾಡ್ತಿದ್ದಾರೆ ಅಂತ ಗಲಿಬಿಲಿಯೂ ಆಯಿತು. ತಕ್ಷಣ ಎದ್ದು ಹೋಗೋಣ ಅಂದ್ಕೊಂಡವಳು ಅಲ್ಲೇ ತರಬೇತಿಗಾಗಿ ಕುಳಿತಿದ್ದ 20 ಮಂದಿಯನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಸುಮ್ಮನಾದೆ. ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ನನ್ನ ಸಹಾಯಕರೊಬ್ಬರಿಗೆ, ಅಲ್ಲಿ ನನ್ನ ಪತಿಯವರು ಬಂದಿದ್ದಾರೆ, ದಯವಿಟ್ಟು ಏನು ಅಂತ ವಿಚಾರಿಸಿ, ಇನ್ನೂ ತರಬೇತಿ 1 ಗಂಟೆ ಆಗತ್ತೆ ಅಂತ ತಿಳಿಸಿ ಅಂದೆ. ನನ್ನವರು ನಮ್ಮ ಆಫೀಸ್ ಕೆಲಸದ ಮೇಲೆ ಬಂದಿದ್ದು, ಈಗ ಹೊರಡ್ತಿದ್ದೀನಿ ಅಂತ ಬರೆದು ಕಳಿಸಿದ್ರು. ಅವ್ರು ಎದ್ದು ಹೊರಟಾಗ ರೋಜಿಯು ಅವರೊಡನೆ ಮಾತಾಡ್ತಾ ಹೋಗಿದ್ದನ್ನು ನೋಡಿದ್ದೆ. ಮನೆಗೆ ಬಂದ ಮೇಲೆ ನಾನಾಗಲಿ ಅವರಾಗಲಿ ಒಬ್ಬರಿಗೊಬ್ಬರು
ಯಾವುದೇ ವಿಚಾರ ವಿನಿಮಯ ಮಾಡಿಕೊಳ್ಳಿಲ್ಲ. ಕೆಲವು ದಿನಗಳಿಂದ ನಾನು ಮುನಿಸ್ಕೊಂಡಿದ್ನಲ್ಲ, ಅದಕ್ಕೆ. ಮಾರನೇ ದಿನವೂ ಇದೇ ಪುನರಾವರ್ತನೆಯಾಯಿತು. ಆದರೆ ಇಂದು ರೋಜಿ ನನ್ನವರ ಪಕ್ಕದಲ್ಲೇ ಕುಳಿತು ಮಾತಾಡ್ತಾ ಇದ್ಲು. ಅವರು ಎಂದಿನ ಮೌನದ ಮುಗುಳ್ನಗೆ ಬೀರ್ತಾ ಇದ್ರು. ಆಗಾಗ ನಾನು ತರಬೇತುದಾರ ಕುಳಿತ ಕಡೆ ನೋಡುವುದು, ಅವಳ ಮಾತಿಗೆ ಮುಗುಳ್ನಗುವುದು ಮುಂದುವರಿಯಿತು. ಅಂದು ಕೂಡ ಅವರು ನನ್ನ ಕಚೇರಿಗೆ ಏಕೆ ಬಂದಿದ್ರು ಅಂತ ಕೇಳದೆ ಸುಮ್ಮನಿದ್ದೆ. ಮರುದಿನ ಬೆಳಿಗ್ಗೆಯೇ ರೋಜಿ, ಏನು ಒಂಥರ ಇದ್ದಿ, ಮನೇಲಿ ಜಗಳನಾ? ನಿನ್ನೆ ನೀನು ತರಬೇತುದಾರ ನೋಡೋನಿದ್ದಾಗ ನಿನ್ನ ಪತಿ ನನ್ನನ್ನು ಯಾವ ಕಂಪ್ನಿ ತರಬೇತಿ, ಇನ್ನೂ ಎಷ್ಟು ದಿನ ಹೇಳ್ಕೊಡ್ತಾರೆ, ಅವರೊಬ್ಬರೇ ಹೇಳ್ಕೊಡೋದಾ ಅಂತೆಲ್ಲ ಇನ್ನೂ ಏನೇನೋ ಕೇಳಿದ್ರು. ಗಂಡಸ್ರ ಬುದ್ಧಿ ಬದಲಾಗಲ್ಲ, ಮನೆ ಕತೆ ಇದ್ದದ್ದೇ. ಹೋಗು, ಹೊತ್ತಾಯ್ತು, ತರಬೇತುದಾರ ಕಾಯ್ತಿದ್ದಾರೆ ಅಂದಿದ್ಲು. ಹೆಚ್ಚಿನ ಯೋಚನೆ ಮಾಡದೆ ಕೆಲಸಗಳಲ್ಲಿ ನನ್ನನ್ನು ನಾನೇ ತೊಡಗಿಸ್ಕೊಂಡಿದ್ದೆ. ಮಧ್ಯಾಹ್ನ 3 ಸಮಯದಲ್ಲಿ ಅದೇ ಕುರ್ಚಿಯಲ್ಲಿ ನನ್ನ ಪತಿಯನ್ನು ಕಂಡು ದಿಗ್ಭ್ರಾಂತಿಯಾಯಿತು. ನಾನು ಅನ್ಯಮನಸ್ಕಳಾಗಿದ್ದದ್ದು ತರಬೇತುದಾರರಿಗೆ ಕೋಪ ಬರೆಸಿತ್ತು. ಆಗ ನಿರ್ಧರಿಸಿದ್ದೆ, ಇಂದು ಮನೆಯಲ್ಲಿ ಮಾತಾಡಿ ವಿವರಣೆ ಕೇಳೇ ಬಿಡಬೇಕು. ಪ್ರತಿದಿನ ಆಫೀಸಿಗೆ ಬರ್ತಾ ಇರೋ ಕಾರಣ ಏನು ಅಂತ. ಮನೆಗೆ ಬಂದ ಮೇಲೂ ಮಕ್ಕಳಿಬ್ರು ಮಲಗೋವರೆಗೂ ಕಾದಿದ್ದು, ವಿಷಯ ಏನು, ನನ್ನ ಆಫೀಸ್ಗೆ ದಿನ ಬರ್ತಿದ್ದೀರಲ್ಲ ಅಂದಿದ್ದಕ್ಕೆ, ನಂದು ಆಫೀಸ್ ಕೆಲಸ ಅಂದಿದ್ರು. ಮತ್ತೆ ರೋಜಿಯೊಡನೆ ಅಷ್ಟೆಲ್ಲ ಮಾತಾಡ್ತಾ ಇದ್ರಿ ಅಂದಿದ್ದೆ. ಅದೇ ನಿನ್ನ ಗೆಳತಿ ರೋಜಿ ಹೇಳಿದರು, ಆ ಸ್ಮಾರ್ಟ್ ಇಂಜಿನಿಯರು ನಿನಗೆ ಬಹಳ ಹತ್ತಿರದಿಂದ ನಿನಗೇ ತರಬೇತಿ ಕೊಡ್ತಿದ್ದಾರೆ ಅಂತ. ಅದನ್ನು ನೋಡೋಕ್ಕೆ ಅಂತಲೇ ಬಂದಿದ್ದೆ, ಅವರು ಹೇಳಿದ ನಿಜ ಅಂದರು. ಮುಂದೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಮಲ್ಕೊಂಡು ನಿದ್ದೆ ಹೋದರು. ನನಗೆ ಅವರ ಮಾತಿಂದ ಆದ ಆಘಾತ ಹೇಳುತ್ತೀರದು. ನನ್ನ ಗೆಳತಿ ಅನ್ಸ್ಕೊಂಡು ರೋಜಿ ಇವ್ರಿಗೆ ಹೀಗೆಲ್ಲ ಹೇಳಿದ್ಲ ಅಂತ ತುಂಬ ದುಃಖ ಕೂಡ ಆಯಿತು. ಮೊಟ್ಟ ಮೊದಲ ಬಾರಿಗೆ ರೋಜಿಯ ನಿಜ ಸ್ವಭಾವ ನನಗರ್ಥವಾಗತೊಡಗಿತು. ಬೇರೆಯವ್ರಿಗೆಲ್ಲ ಹಾಗೆಲ್ಲ ಮಾತಾಡುವ ಅವಳ ಸ್ವಭಾವ ನನ್ನೊಬ್ಬಳೊಟ್ಟಿಗೆ ಬದಲಾಯಿಸಲು ಸಾಧ್ಯವಿಲ್ಲ. ಅದು ಅವಳ ಹುಟ್ಟುಗುಣ. ಅದರ ಪ್ರಭಾವ ಎಲ್ಲರ ಮೇಲಾದಂತೆ ನನ್ನ ಮೇಲೂ ಹಾಗೆಯೇ ತೀರುತ್ತೆ. ನಾನು ಬೇರೆಯವರಿಗಿಂತ ವಿಭಿನ್ನ ಅಂದ್ಕೊಂಡಿದ್ದು ನನ್ನ ಮೂರ್ಖತನ. ಇವರು ಅವಳ ಮಾತಲ್ಲಿ ನಂಬಿಕೆ ಇಟ್ಟು ಹೀಗೆಲ್ಲ ಮಾಡಿದ್ದಕ್ಕೆ ನನಗೂ ತುಂಬ ಬೇಸರ ಆಯಿತು. ಇಷ್ಟೂ ದಿನ ನಾನು ಮಾಡಿದ್ದು ಇದನ್ನೇ, ವಿವೇಚಿಸದೆ ಅವಳ ಮಾತಲ್ಲಿ ಅವಳಲ್ಲಿ ನಂಬಿಕೆ ಇಟ್ಟಿದ್ದು. ಅದು ತಪ್ಪಾಯಿತು ಅನ್ನೋ ಅರಿವು ಈಗ ನನಗುಂಟಾಯಿತು. ನನ್ನ ಪತಿಯ ಬಗೆಗೆ ಅವಳು ನನ್ನಲ್ಲಿ ಎಷ್ಟೊಂದು ತಪ್ಪು ಅಭಿಪ್ರಾಯ ಬರುವಂತೆ ಮಾತಾಡಿದ್ಲು. ನಾನು ಕೂಡ ಎಷ್ಟೊಂದು ಬಾರಿ ನನ್ನ ಪತಿಯ ಬಳಿ ಅವಳ ಅಭಿಪ್ರಾಯಗಳನ್ನು ತಿಳಿಸಿ ಜಗಳವಾಡಿದ್ದೆ. ಈಗ ನನ್ನ ಪತಿಯೇ ಅವಳ ಪ್ರಭಾವಕ್ಕೊಳಗಾದರೆ ಅವರನ್ನು ಅದರಿಂದ ಹೊರತಂದು ಸತ್ಯ ದರ್ಶನ ಮಾಡಿಸೋದು ಹೇಗೆ ಅನ್ನೋ ದಾರಿ ಕಾಣದೆ ನಾನು ಮಂಕಾದೆ. ನಮ್ಮಿಬ್ಬರದು ಪ್ರೇಮ ವಿವಾಹ. ನನ್ನವರು ನಮ್ಮ ಮನೆಯ ಎಲ್ಲ ಸಮಸ್ಯೆಗಳನ್ನು ಸಹನೆಯಿಂದ ಸರಿಪಡಿಸಿ 5 ವರ್ಷಗಳಷ್ಟು ದೀರ್ಘಕಾಲ ತಾಳ್ಮೆಯಿಂದ ಕಾದು ಒಲವನ್ನು ಗೆಲುವಾಗಿಸಿ ಮದುವೆಯಾಗಿದ್ದರು ನನ್ನನ್ನು. ನಮ್ಮಿಬ್ಬರಲ್ಲಿ ಕೊರತೆಗಳು ಇರಲಿಲ್ಲ ಅಂತಲ್ಲ, ಆದರೆ ಅವೆಲ್ಲ ಇಂದಿನವರೆಗೆ ಇಬ್ಬರು ಗಣನೆಗೆ ತಂದ್ಕೊಂಡಿರಲಿಲ್ಲ. ನಮ್ಮದು ಸುಂದರ ಜೋಡಿ, ಸೊಗಸಾದ ಸಂಸಾರ. ಆದರೆ ಇಂದು ಇವರಲ್ಲಿ ಈ ಅನುಮಾನದ ವಿಷ ನನ್ನೆದೆಯನ್ನೇ ಸುಡ್ತಾ ಇದೆ. ಅದನ್ನು ಅವರೆದೆಯಲ್ಲಿ ಬಿತ್ತಿದವರ ಬಗೆಗೆ ಯೋಚಿಸಲು ಮನಸ್ಸಿಗೆ ಬಲ ಸಾಲದೆ ಹೋಯಿತು. ಈ ಅನುಮಾನದ ಭೂತ ಅವರ ತಲೆಯಿಂದ ತೆಗೆಯುವುದು ಹೇಗೆ ಅಂತ ಯೋಚಿಸ್ತಾ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೊರಳಿದೆ. ಬೆಳಿಗ್ಗೆ ಎದ್ದಾಗ ತಲೆ ನೋಯ್ತಿತ್ತು, ಕಣ್ಣು ಉರಿತಿತ್ತು. ಮಾನಸಿಕ ಬಳಲಿಕೆ ದೇಹನ ನಿತ್ರಾಣಗೊಳಿಸಿತ್ತು. ಅಂದು ತರಬೇತಿಯ ಕೊನೆಯ ದಿನ. ಕಚೇರಿಗೆ ಹೋಗಲೇಬೇಕಿತ್ತು. ನನ್ನ ಕೆಲಸಗಳು ನಿಧಾನವಾಯಿತು. ಸಮಯಕ್ಕೆ ಸರಿಯಾಗಿ ತಿಂಡಿ ತಯಾರಾಗದ್ದು ಕಂಡು ಮಕ್ಕಳನ್ನು ಬಿಟ್ಟು ನಾನು ಕಚೇರಿಗೆ ಹೋಗ್ತೀನಿ ಅಂತ ಇವರು ಹೊರಟೇ ಹೋದರು. ಮುಂದೆ ನಾನು ಕಚೇರಿಗೆ ಹೋಗಿದ್ದು, ತರಬೇತಿಯ ಮುಕ್ತಾಯ ಎಲ್ಲ ಯಾಂತ್ರಿಕವಾಗಿ ನಡೀತು. ರೋಜಿ ನನ್ನನ್ನು ನೋಡಿನೂ ಹೆಚ್ಚು ಮಾತಾಡೋಕ್ಕೆ ಬರಲಿಲ್ಲ. ಸಂಜೆ ಸಮಾರಂಭದಲ್ಲಿ ತರಬೇತುದಾರರಿಗೆ ವಂದನಾರ್ಪಣೆ ಮತ್ತು ನೆನಪಿನ ಕಾಣಿಕೆ ಕೊಡುವ ಕೆಲಸ ನನ್ನ ಪಾಲಿಗೆ ಬಂದಿತ್ತು. ನಾನು ಅದಕ್ಕೆ ಬೇಕೆಂದೇ ರೋಜಿಯ ಸಹಾಯ ಕೇಳಿದೆ. ಅವಳು, ನೀನು ಈ ಕೆಲಸ ಮಾಡದೇ ಇರೋದೇ ಒಳ್ಳೆಯದು. 3 ದಿನದಿಂದ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ.
ಇಂದು ನಿನ್ನ ಪತಿ ಬರಬಹುದು. ಗಂಡಸರೆಲ್ಲ ಒಂದೇ. ಮತ್ತೆ ಇಲ್ಲ ಸಲ್ಲದ ಅನುಮಾನ. ತರಬೇತಿ ದುಡ್ಡು ಕೊಡ್ತಾನೆ ಮಾಡಿಸಿರೋದು, ಅದಕ್ಕೆಂಥ ಫಾರ್ಮ್ಯಾಲಿಟಿ? ಸುಮ್ಮನೆ ನಮ್ಮ ಕಂಪ್ನಿ ಬಗೆಗೆ 2 ಮಾತು ಹೇಳಿ ಬೇರೆಯವರ ಕೈಲಿ ಹೂಗುಚ್ಚ ಕೊಡಿಸು ಅಂದಿದ್ಲು. ಸಂಜೆ ಕಾರ್ಯಕ್ರಮದಲ್ಲಿ ನಾನು ವಂದನಾರ್ಪಣೆ ಮಾಡುವಾಗ ತರಬೇತುದಾರರ ಬಗೆಗೆ ಒಳ್ಳೆಯ ಮಾತುಗಳನ್ನು ಹೃತ್ಪೂರ್ವಕವಾಗಿ ಆಡಿದ್ದೆ. ಸಣ್ಣವರಿರಲಿ ದೊಡ್ಡವರಿರಲಿ ವಿದ್ಯೆ ಕಲಿಸಿದಾತ ಗುರು. ಅವರು ನಮಗೆ ಪೂಜ್ಯರು. ಈ ಶಿಷ್ಯರು ಭಕ್ತಿಯಿಂದ ಕೊಡುವ ಕಿರುಕಾಣಿಕೆಯನ್ನು ಗುರುಗಳು ಪ್ರೀತಿಯಿಂದ ಮಮತೆಯಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಂಡೆ. ಕಾಣಿಕೆಯನ್ನು ರೋಜಿ ಕೊಟ್ಟರೆ ಹೂಗುಚ್ಛವನ್ನು ನಾನೇ ನೀಡಿದ್ದೆ. ಕಚೇರಿ ಸಿಬ್ಬಂದಿ ಕರತಾಡನ ಮಾಡುವಾಗ ಅವರ ನಡುವೆ ನನ್ನ ಪತಿಯನ್ನೂ ಕಂಡಿದ್ದೆ. ನನ್ನ ಮನದಲ್ಲಿ ಏನಾಯಿತೆಂದು ನನಗೆ ಅರಿವಾಗಲಿಲ್ಲ. ತರಬೇತುದಾರ ನಮ್ಮನ್ನೆಲ್ಲ ಆತ್ಮೀಯವಾಗಿ ಮಾತಾಡಿಸಿ ವಿದಾಯ ಹೇಳಿದರು. ಎಲ್ಲ ಮುಗಿಸಿ ಹೊರಡುವ ವೇಳೆಗೆ ಬಹಳ ತಡವಾಗಿತ್ತು. ಎಲ್ಲರೂ ಅವರವರ ಪಾಡಿಗೆ ಹೊರಟಾಗ ರೋಜಿ ಮಾತ್ರ ನನ್ನೊಡನೆ ನಿಂತಳು. ನಿನ್ನನ್ನು ಮನೆಗೆ ತಲುಪಿಸಿ ನಾನು ಹೋಗ್ತೀನಿ. ನಿನ್ನ ಪತಿ ಬಂದಿದ್ರು, ನಿನ್ನನ್ನು ಕರ್ಕೊಂಡು ಹೋಗದೆ ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರೆ. ಜಗಳ ಆಡಿದ್ದೀರಾ? ನಾನು ನಿನ್ನ ಪರ ಬಂದು ಮಾತಾಡ್ಲಾ ಅಂತೆಲ್ಲ ಕೇಳಿದ್ಲು. ನಾನು ಮೌನವಾಗಿ ಅವಳೊಡನೆ ಮನೆ ತಲುಪಿದ್ದೆ. ಅವಳು ಸ್ವಲ್ಪ ಹೊತ್ತು ಮಾತಾಡಿ ನಮ್ಮವರಿಗೆ ನಿರ್ಮಲಾಗೆ ತರಬೇತಿ ಮುಗಿದಿದ್ದು, ಆ ತರಬೇತುದಾರ ಹೊರಟು ಹೋಗಿದ್ದು ಭಾಳ ಬೇಜಾರಾಗೋಗಿದೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ನನ್ನೆದುರಲ್ಲೇ ಹೇಳಿ ಹೋದ್ಲು. ನನಗೆ ಒಮ್ಮೆಲೆ ಶಾಕ್ ತಗುಲಿದಂತೆ ಆಯಿತು. ನನ್ನ ಪರವಾಗಿ ಮಾತನಾಡೋದಿರಲಿ, ಇನ್ನಷ್ಟು ಅನುಮಾನ ಹುಟ್ಟುಹಾಕಲೇ ಬಂದಂತಿದ್ದ ರೋಜಿಯ ಮಾತು ನನಗೆ ಅವಳೇನು ಅನ್ನೋದು ಸಂಪೂರ್ಣ ಅರ್ಥ ಮಾಡಿಸಿತ್ತು. ನನ್ನವರು ಮಾತ್ರ ಎಂದಿನ ಮುಗುಳ್ನಗೆಯಲ್ಲೇ ಅವಳನ್ನ ಸಾಗಿ ಹಾಕಿದ್ರು. ನಾನು ಕೆಲಸಗಳನ್ನೆಲ್ಲ ಯಾಂತ್ರಿಕವಾಗಿ ಮಾಡಿ ಮುಗಿಸಿ ಊಟ ಮಾಡದೆ ಹಾಗೆಯೇ ಮಲಗಿದೆ. ನಿದ್ದೆ ಬಹು ದೂರ ಆಯಿತು. ಅನುಮಾನದ ಸಸಿಯನ್ನು ಮರ ಆಗಕ್ಕೆ ಬಿಡಬಾರ್ದು. ಏನು ಮಾಡೋದು ಅಂತ ತಿಳಿದೇ ಹೋಯಿತು. ಮೈ ಬಿಸಿ ಏರಿ ಅರೆ ನಿದ್ರಾವಸ್ಥೆಯಲ್ಲಿ ಏನೇನೋ ಬಡಬಡಿಸುವಂತಾಯಿತು. ತಣ್ಣನೆಯ ಸ್ಪರ್ಶ ನನ್ನ ಹಣೆಯ ಮೇಲಾದಾಗ ಎಚ್ಚೆತ್ತು ಕಣ್ತೆರೆದೆ. ನನ್ನವರು ನನ್ನ ಸಮೀಪವೇ ಕುಳಿತು ಹಣೆಯ ಮೇಲೆ ತಣ್ಣೀರ ಬಟ್ಟೆ ಹಾಕ್ತಿದ್ರು. ತುಂಬ ಬಳಲಿದೆಯಾ, ಅದಕ್ಕೆ ಜ್ವರ ಬಂದಿದೆ, ಈ ಮಾತ್ರೆ ತಗೋ ಅಂತ ಹಾಲು ಮಾತ್ರೆ ಎಲ್ಲವನ್ನೂ ತಂದುಕೊಟ್ರು. ಮಾತ್ರೆ ನುಂಗಿದೆನಾದರೂ ಹಾಲು ಕುಡಿಯದೆ ಸುಮ್ಮನಿದ್ದೆ. ರಾತ್ರಿ ಊಟ ಕೂಡ ಮಾಡಿಲ್ಲ, ಹಾಲನ್ನಾದರೂ ಕುಡಿ ಅಂತ ಅವರು ನನ್ನನ್ನು ತಮ್ಮ ಎದೆಗೊರಗಿಸಿಕೊಂಡಾಗ ಕೆಲವು ವಾರಗಳಿಂದ ದೂರಾಗಿ ಮೌನ ಯುದ್ಧದಿಂದ ಆಗಿದ್ದ ನೋವು, ಸಂಕಟ ಅವರು ಆತ್ಮೀಯತೆ ತೋರಿ ಎದೆಗೊರಗಿಸಿಕೊಂಡಾಗ ಕಣ್ಣೀರಾಗಿ ಹರಿದು ಬಂತು. ಕೆಲ ಹೊತ್ತು ನನ್ನನ್ನು ತಮ್ಮೆದೆಗೊರಗಿಸಿಕೊಂಡು ಸಂತೈಸಿದ ಇವರು ಹಾಲು ಕುಡಿಯುವಂತೆ ಒತ್ತಾಯಿಸಿದ್ರು. ನನ್ನ ಮೇಲೆ ಅನುಮಾನ ಇದ್ದರೆ ಹಾಲು ಕುಡಿಯಲ್ಲ ಅಂದೆ. ನನಗೇನು ಅನುಮಾನ ಇಲ್ಲ, ಹಾಲು ಕುಡಿ ಅಂತ ಅವರೇ ಹಾಲು ಕುಡಿಸಿದ್ರು. ನನಗೆ ನಿನ್ನ ಮೇಲೆ ಅನುಮಾನ ಎಳ್ಳಷ್ಟೂ ಇಲ್ಲ, ಇನ್ನು ಕೋಪ ಆಗಾಗ ಬಂದು ಹೋಗಬೇಕಲ್ವಾ ಅಂದರು. ಅವರಷ್ಟು ಹೇಳಿದೊಡನೆ ನೇರವಾಗಿ ತಲೆ ಎತ್ತಿ ಅವರ ಕಣ್ಣಲ್ಲೇ ನೋಡಿದೆ. ಈಗ ಧೈರ್ಯ ಬಂದಿತ್ತು. ಅವರು ನನ್ನನ್ನೇ ನೋಡಿ ಹೇಳಿದ್ರು, ನಮ್ಮಿಬ್ಬರ ಜಗಳ ನಾವೇ ಮಾಡಿ ಮುಗಿಸ್ಬೇಕಾಗ್ಲಿ, ಅದರ ನಡುವೆ ಮೂರನೆಯವರು ಬಂದರೆ ನಮ್ಮ ನಂಬಿಕೆ ಸೇತುವೆ ಬಿರುಕು ಬಿಡಬಹುದಲ್ವಾ? ಹಾಗೆ ಬಿರುಕಾದರೆ ಮುರಿಯೋದು ಎಷ್ಟು ಹೊತ್ತು? ನಾನು ಸಿವಿಲ್ ಇಂಜಿನಿಯರ್, ಅದಕ್ಕೆ ಮುಂಜಾಗ್ರತಾ ಕ್ರಮ ತಗೊಂಡೆ. ಯಾರದೋ ಅಭಿಪ್ರಾಯ ನಿನ್ನದಾಗಿಸ್ಕೊಂಡು ನೀನು ಜಗಳ ಮಾಡಿ ಮುನಿಸ್ಕೊಂಡೆ. ಹಾಗೆ ನಾನು ಯಾರದೋ ಅಭಿಪ್ರಾಯ ನನ್ನದಾಗಿಸ್ಕೊಂಡ್ರೆ ನನ್ನ ಮೊದ್ದು ಹೆಂಡತಿಗೂ ನನಗೂ ವ್ಯತ್ಯಾಸ ಏನು ಅಂತ ನನ್ನನ್ನು ಸರಿಯಾಗಿಯೇ ಕೆಣಕಿದ್ರು. ನಿನಗೆ ಬುದ್ಧಿ ಮಾತಿನಲ್ಲಿ ಹೇಳಿದ್ರೆ ನೀನು ಸರಿಪಡಿಸಿಕೊಳ್ಳುವ ಹಂತ ಮೀರಿದ್ದು ತಿಳಿದೇ ನಿನಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂದ್ಕೊಂಡು ಈ 5 ದಿನ ನಾಟಕ ಆಡಿದ್ದು. ನನ್ನ ನಿಮ್ಮಿ ಯಾವಾಗಲೂ ನಿರ್ಮಲಾನೇ. ಅವಳ ಕಣ್ಣಿಗೆ ಮನಸ್ಸಿಗೆ ಯಾವಾಗಲೂ ನಾನು ರವಿಯಾಗಿದ್ದರೆ ಒಳ್ಳೆಯದು. ಬೇರೆಯವರ ಮಾತಿಂದ ನಾನು ರಾಹುವಾದರೆ ಬಗೆಹರಿಸೋದಾದರೂ ಹೇಗೆ ಎಂದು ನನ್ನ ಕಡೆ ನೋಡಿ ಕಣ್ಣಲ್ಲಿ ನಗೆ ಮಿಂಚಿಸಿದರು. ಮಾತ್ರೆಯ ಪ್ರಭಾವ, ಮನದ ಭಾರ ಇಳಿದದ್ದು ಕೂಡಿ ನಾನು ನಿಶ್ಚಿಂತಳಾಗಿ ನಿದ್ದೆ ಹೋದೆ. ಈ ಘಟನೆ ನನಗೆ ಒಂದು ಉತ್ತಮ ಅನುಭವದ ಪಾಠ ಕಲಿಸಿತ್ತು. ಈ ಅನುಭವ
ನನಗೆ ರೋಜಿಯ ನಿಜ ಗುಣದ ಸಂಪೂರ್ಣ ಅರಿವನ್ನು ಮೂಡಿಸಿತ್ತು. ಅವಳು ಬೇರೆಯವರಿಗೆ ದುಷ್ಟ ಸ್ವಭಾವ ತೋರಿಸಿದಾಗ ಅದು ತಪ್ಪಾಗಿದ್ದರೂ ನಾನು ಅವಳಿಗೆ ವಿವೇಕ ಶೂನ್ಯಳಾಗಿ ಬೆಂಬಲ ನೀಡ್ತಾ ಇದ್ದೆ. ಅವಳ ಆ ಗುಣ ನನಗೆ ಮಾರಕ ಆದಾಗ ಅದನ್ನು ಪರಿಹರಿಸಿಕೊಳ್ಳುವ ಅಥವಾ ನಿವಾರಿಸಿಕೊಳ್ಳೋ ದಾರಿ ತಿಳಿಯದೆ ತೊಳಲಿದ್ದೆ, ಕಷ್ಟಕ್ಕೆ ಸಿಕ್ಕಿದ್ದೆ. ಅವಳ ಗುಣದ ಅರಿವಿದ್ದ ನನ್ನ ಪತಿ ದುಷ್ಟಗುಣ ಅನ್ನೋದು ಮುಳ್ಳಿದ್ದಂತೆ. ಅದರ ಬಳಿ ಇದ್ದು ಸ್ಪರ್ಶಿಸಿದ್ರೆ ಭೇದವೇನಿಲ್ಲದೆ ಎಲ್ರಿಗೂ ಚುಚ್ಚತ್ತೆ. ಈ ಪಾಠ ನಿನಗರ್ಥ ಮಾಡಿಸೋಕ್ಕೆ ನಿನ್ನ ಆಫೀಸಿನ ತರಬೇತಿ ಜೊತೆಗೆ ಇದನ್ನು ಬೆರೆಸಿ ನಿನಗೆ ಕಲಿಸ್ಬೇಕಾಗಿ ಬಂತು. ನೀನು ಪಾಠ ಕಲ್ತಿದ್ದಿ ಅಂದ್ಕೊಂಡಿದ್ದೀನಿ ಅಂದಿದ್ರು. ಜೀವನ ಕಲಿಸಿರೋ ಪಾಠದಿಂದ ಈಗ ನನ್ನ ಪತಿಯನ್ನು ನಾನು ಬೇರೆಯವರ ಅಭಿಪ್ರಾಯ ಆಧರಿಸಿ ತುಲನೆ ಮಾಡೋದಿಲ್ಲ. ನನ್ನ ಅಭಿಪ್ರಾಯವನ್ನು ಪರಾಮರ್ಶಿಸದೆ ಎಂದೂ ಮಾತಾಡದೇ ಇರೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಮಾತಲ್ಲಿ ಬದುಕಲ್ಲಿ ಸ್ವಂತಿಕೆನ ಆದಷ್ಟು ಅಳವಡಿಸ್ಕೊಂಡಿದ್ದೀನಿ. ನಮ್ಮ ಸಂಸಾರದಲ್ಲಿ ಬೇರೆಯವರು ಕೈ ಆಡಿಸದೇ ಇರೋ ಥರ ಎಚ್ಚರಿಕೆ ಕೂಡ ವಹಿಸಿದ್ದೀನಿ. ಯಾವುದು ಸಂಪೂರ್ಣ ಉತ್ತಮ ಮತ್ತು ಪರಿಪೂರ್ಣ ಇರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗೆ ಗೆಳೆಯರು, ಗೆಳೆತನ ಕೂಡ. ಅದಕ್ಕೆ ರೋಜಿ ಈಗಲೂ ನನಗೆ ಗೆಳತಿನೇ. ನಾನೀಗ ಅವಳ ಒಳ್ಳೆಯ ಗುಣಗಳನ್ನಷ್ಟೇ ಪರಿಗಣಿಸ್ತೀನಿ. ಅವಳನ್ನು, ಅವಳ ಅಭಿಪ್ರಾಯಗಳನ್ನು ನನ್ನ ಮನೆ ಎರಡರ ಒಳಗೂ ಪ್ರವೇಶದೇ ಇರೋ ಥರ ಎಚ್ಚರ ವಹಿಸಿದ್ದೀನಿ. ಅದಕ್ಕೆ ಅವಳ ಮಾತುಗಳಿಗೆ 99% ಮಾರ್ಜಿನ್ ಕೊಡ್ತೀನಿ. ಸರಿ ಇದ್ದರಷ್ಟೇ ಅವಳಿಗೆ ಬೆಂಬಲ ತೋರಿಸ್ತೀನಿ. ತಪ್ಪಾಗಿದ್ದರೆ ಮೌನ ವಹಿಸ್ತೀನಿ. ಮೌನ ಅವಳಿಗೆ ಅರ್ಥವಾಗಲಿ ಅಂತ. ನನ್ನ ವ್ಯಕ್ತಿತ್ವದ ಮೇಲೆ ಬೇರೆಯವರ ಪ್ರಭಾವ ಆಗದೇ ಇರೋ ಥರ ಈಗ ನಾನೇ ಆಗಿದ್ದೀನಿ.